ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಹೊಸಹಳ್ಳಿ ಮುನಿರಾಜುರವರು ತಮ್ಮ ಹುಟ್ಟುಹಬ್ಬವನ್ನು ನೂರಾರು ಯುವಕರ ಮತ್ತು ಹೊಸಹಳ್ಳಿ ಗ್ರಾಮಸ್ಥರ ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಹೊಸಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಯುವಕರು ಮತ್ತು ಅಭಿಮಾನಿಗಳು ಮತ್ತು ಹೊಸಹಳ್ಳಿ ಗ್ರಾಮಸ್ಥರು ಸಮಾಜ ಸೇವಕರಾದ ಹೊಸಹಳ್ಳಿ ಮುನಿರಾಜುರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಹಾಗೂ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಇನ್ನು ವಿಶೇಷವಾಗಿ ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು ದಂಪತಿಗಳ ಮೇಲೆ ಅಭಿಮಾನಿಗಳು ಹೂವಿನ ಮಳೆ ಸುರಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಇನ್ನು ಈ ವೇಳೆ ಹೊಸಹಳ್ಳಿ ಗ್ರಾಮದ ಯುವಕರು ಮಾತನಾಡಿ, ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜುರವರು ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ವಿಶೇಷ ಒತ್ತನ್ನು ನೀಡಿದ್ದಾರೆ. ವಿಶೇಷವಾಗಿ ಹೊಸಹಳ್ಳಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿದ್ದು, ಮುಂದಿನ ದಿನಗಳಲ್ಲಿ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜುರವರು ರಾಜಕೀಯವಾಗಿ ಮತ್ತಷ್ಟು ಪ್ರಗತಿ ಕಾಣಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೊಸಹಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಮತ್ತು ಶ್ರೀಮತಿ ಮುನಿರತ್ನಮ್ಮ ಮುನಿರಾಜುರವರ ಅಭಿಮಾನಿಗಳು ಭಾಗವಹಿಸಿದ್ರು.
ನಮ್ಮೆಲ್ಲರ ಯುವಕರ ಕಣ್ಮಣಿ, ಸ್ನೇಹಜೀವಿ, ನಮ್ಮ ಹೆನ್ನಗರ ಪಂಚಾಯಿತಿಯ ಅಧಿಕಾರಿಯಾದಂತಹ ನಮ್ಮ ಮುನ್ರಾಜಣ್ಣವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಸೆಲೆಬ್ರೇಷನ್ನಲ್ಲಿ ಇಟ್ಕೊಂಡಿದ್ದು ತುಂಬ ಅದ್ಭುತವಾಗಿ ನಮ್ಮ ರಾಹುಲ್, ಜ್ಯೋತೇಶ್ ಮತ್ತು ತಂಡ ಮತ್ತು ಹೆನ್ನಗರದಿಂದ ಬಂದಂತಹ ಮಣಿ ತಂಡ, ನಾರಾಯಣ ಸ್ವಾಮಿ, ಅಮೃತ್ ಇವರೆಲ್ಲ ಬಂದು ತುಂಬ ಅದ್ಧೂರಿಯಾಗಿ ಹೂವಿನ ಸುರಿಮಳೆಯನ್ನು ಸುರಿದು ಕೇಕನ್ನು ಕಟ್ ಮಾಡಿ ತುಂಬ ಅದ್ಭುತವಾಗಿ ಪಟಾಕಿಯನ್ನೆಲ್ಲ ಸಿಡಿಸಿ ಅವರಿಗೆ ಶುಭಾಶಯಗಳನ್ನು ಕೋರಿರ್ತಾರೆ. ನಮ್ಮ ಅಣ್ಣನವರ ಶ್ರೀಮತಿಯವರಾದ ಮುನಿರತ್ನ ಮುನಿರಾಜ್ರವರು ನಿಕಟಪೂರ್ವ ಅಧ್ಯಕ್ಷರಾಗಿದ್ದರು. ಅವರ ಅವಧಿಯಲ್ಲೂ ಸಹ ಇವರು ಅಧಿಕಾರಿಯಾಗಿದ್ದು ಅವರು ಒಂದು ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಪಂಚಾಯತಿನಲ್ಲಿ ಮಾಡಿರೋದನ್ನು ಎಲ್ಲರೂ ನೋಡಬಹುದು. ನಮ್ಮ ಪಂಚಾಯತಿ ಎಲ್ಲ ಊರುಗಳಿಗೂ ಅವರ ದಂಪತಿಗಳು ಮಾದರಿಯಾಗಿರ್ತಾರೆ. ಸೊ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಭಗವಾನ್ ಬದ್ರು ಬಾಬಾ ಸಾಹೇಬರು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಬಡವರ ಬಂಧು, ಸ್ನೇಹಜೀವಿ, ನನ್ನ ಪ್ರೀತಿಯ ಯಜಮಾನರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಅವರಿಗೆ ದೇವರು ಸಕಲ ಆರೋಗ್ಯ, ಐಶ್ವರ್ಯ, ಸಂಪತ್ತು, ನೆಮ್ಮದಿ ಹಾಗೂ ಉತ್ತಮವಾಗಿ ಜನಸೇವೆ ಮಾಡಲಿ ಅಂತ, ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹಾಗೂ ಈ ಸಮಾರಂಭವನ್ನು ಸಹಕರಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ, ಅಣ್ಣ ತಮ್ಮಂದಿರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುನಿರಾಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಹೆನ್ನಗರ ಪಂಚಾಯಿತಿಯ 8 ಊರುಗಳವರು ಯುವಕರು ಬಂದು ಇಲ್ಲಿ ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೊಸಳ್ಳಿಗೆ ಇದು ಹಬ್ಬದ ರೀತಿ ವಾತಾವರಣ ಸೃಷ್ಟಿ ಮಾಡಿದೆ. ನಮ್ಮ ಊರಿನ ಯುವಕರ ಕಣ್ಮಣಿಯಾದಂತಹ ಮುನಿರಾಜ್ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಕೊಡಲಿ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಆಗಿರತಕ್ಕಂಥ ಮುನಿರಾಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುನಿರಾಜಣ್ಣವರು ಏನು ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮವಾದ ಸೇವೆಯನ್ನು ಮಾಡಿಕೊಂಡು ಇವತ್ತು ಎಷ್ಟು ಜನ ಯುವಕರು ಇವರ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಖಂಡಿತ ಉತ್ತಮವಾದ ಸಮಾಜ ಸೇವೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯ ಆರೋಗ್ಯ ದೇವರು ಕೊಡಲಿ, ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊತೀನಿ. ನಿನ್ನೆ ಏನು ನಮ್ಮ ಅಜ್ಜಿ ಮುನಿರಾಜಣ್ಣವ್ರದ್ದು 52ನೇ ವರ್ಷದ ಹುಟ್ಟುಹಬ್ಬ ಇತ್ತು. ಆದರೆ ನೆನ್ನೆ ಇರಲಿಲ್ಲ, ಅವರು ಕಾರಣಾಂತರಗಳಿಂದ ಇವತ್ತಿದ್ದಾರೆ. ಏನು ಇವತ್ತು ನಾವು ವಿಜೃಂಭಣೆಯಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಎಲ್ಲ ಯುವಕರು ಸೇರಿಕೊಂಡು, ಎಲ್ಲ ಗ್ರಾಮದ ಯುವಕರು ಸೇರಿಕೊಂಡು ಆಚರಣೆ ಮಾಡಿದ್ದೀವಿ. ಅವ್ರಿಗೆ ಸಕಲ ಆಯುಷ್, ಆರೋಗ್ಯ, ಅಂತಸ್ತು ಎಲ್ಲನೂ ಕೊಟ್ಟು ದೇವರು ಕಾಪಾಡಲಿ ಅಂತ ಎಲ್ಲರೂ ದೇವರಲ್ಲಿ ಕೇಳ್ಕೊತೀನಿ. ಅದೇ ರೀತಿಯಾಗಿ ಅವರು ಹೆಚ್ಚು ಯುವಕರಿಗೆ ಸಹಕಾರ ಕೊಡಲಿ, ಅದೇ ರೀತಿಯಾಗಿ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಈ ದಿನ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ನಮ್ಮ ಗ್ರಾಮಸ್ಥರು, ಯುವಕರು, ಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ನಮ್ಮ ಯಜಮಾನರಿಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ. ನಿನ್ನೆ ಇದ್ದಿದ್ದು ಅವರು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಈ ದಿನ ಕಾರ್ಯಕ್ರಮವನ್ನು ನಂಬಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಗ್ರಾಮದ ಯುವಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಅಭಿಮಾನ, ಗೌರವ ಸದಾ ನಮಗೆ ಮರೆಯೋದಕ್ಕಾಗಲ್ಲ. ಅವ್ರಿಗೆ ದೇವರು ಆಯುರ ಆರೋಗ್ಯ ಎಲ್ಲ ಕೊಟ್ಟು ಸದಾ ಕಾಪಾಡಲಿ. ಅದೇ ರೀತಿ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು ಅಂದರೆ ಅದು ಯುವಕರ, ಆಮೇಲೆ ದೊಡ್ಡವರ ಆಶೀರ್ವಾದ, ಗ್ರಾಮಸ್ಥರ ಆಶೀರ್ವಾದ ಪ್ರತಿಯೊಂದು ಇರಲೇಬೇಕು. ಅದೇನೋ ನಮ್ಮ ಮೇಲೆ ಅಭಿಮಾನ, ಗೌರವ ಇಟ್ಕೊಂಡಿರೋದಕ್ಕೆ ನಾನು ನಮ್ಮ ಕುಟುಂಬದ ಪರವಾಗಿ ಎಲ್ಲರಿಗೂ ಸಹ, ನನ್ನ ಬಂಧು ಬಳಗ, ಸ್ನೇಹಿತರು, ಗ್ರಾಮಸ್ಥರು, ಯುವಕರಿಗೆ, ಪ್ರತಿಯೊಬ್ಬರಿಗೂ, ಆಮೇಲೆ ಮಾಧ್ಯಮ ಮಿತ್ರರು, ನಮ್ಮ ಸಹೋದರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮನ್ನು 4 ಜನಕ್ಕೆ ಮಾದರಿ ಕೆಲಸ ಕಾರ್ಯಗಳನ್ನು ತೋರಿಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಸಹ ನನ್ನ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯುವಕರು ಎಷ್ಟೆಲ್ಲ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮಣಿ ರಕ್ತದಲ್ಲಿ ಫೋಟೋ ಸಹ ಮಾಡಿಸಿದರೆ. ಇನ್ನೂ ಹಲವಾರು ರೀತಿ ಹುಡುಗರೆಲ್ಲ ತುಂಬ ಶ್ರಮಪಟ್ಟು ನಮ್ಮ ರಾಹುಲ್ ಟೀಮ್ ಆಗಲಿ, ಮಣಿ ಟೀಮ್ ಆಗಲಿ, ನಾಗರಾಜಣ್ಣವರು, ಹೆನ್ನಗರ, ರಾಜಾಪುರ, ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾನು ಯಾವಾಗಲೂ ಅವ್ರಿಗೆ ಋಣಿಯಾಗಿರ್ತೀನಿ.